ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ. ಮಕ್ಕಳಿಗೆ ಪಾಠದ ಜೊತೆಗೆ ಉತ್ತಮ ಸಂಸ್ಕಾರಗಳನ್ನು ಕಲಿಸಬೇಕು. ಸಾಂಸ್ಕೃತಿಕ ಚಟುವಟಿಕೆ, ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ಪ್ರೇರಣೆ ನೀಡಬೇಕು. ದೇಶಪ್ರೇಮ ಮೂಡಿಸಬೇಕು ಎಂದು ಶಾಸಕರಾದ ಪ್ರಭು ಚವ್ಹಾಣ್ ಅವರು ಹೇಳಿದರು. ಡಾಕ್ಟರ್ ಗುರುಪಾದಪ್ಪ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಜರುಗಿದ 2024-2025ನೇ ಸಾಲಿನ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಔರಾದ್ ಕ್ಷೇತ್ರದಲ್ಲಿ ಶಿಕ್ಷಣ ರಂಗ ಸಾಕಷ್ಟು ಸುಧಾರಿಸಿದೆ. ಪ್ರತಿ ವರ್ಷ ಫಲಿತಾಂಶದಲ್ಲಿ ಸಾಕಷ್ಟು ಸುಧಾರಣೆ ಕಂಡಿದೆ. ಆದರೆ ಈ ವರ್ಷ ಕಡಿಮೆಯಾಗಿರುವುದಕ್ಕೆ ಬೇಸರವಿದೆ. ಎಲ್ಲ ಶಿಕ್ಷಕರು ಫಲಿತಾಂಶ ಸುಧಾರಣೆಗೆ ಪ್ರಯತ್ನಿಸಬೇಕು. ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿಯೂ ಸಾಧಿಸಬೇಕೆಂಬ ಉದ್ದೇಶದಿಂದ ಔರಾದ್ನಲ್ಲಿ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣ ನಿರ್ಮಿಸಲಾಗಿದೆ. ಇದರ ಸದ್ಬಳಕೆಯಾಗಬೇಕು. ನಮ್ಮ ಕ್ಷೇತ್ರದ ಮಕ್ಕಳು ಕೂಡ ರಾಜ್ಯ ಮಟ್ಟದಲ್ಲಿ ಗೆಲುವು ಸಾಧಿಸಬೇಕು. ಈ ದಿಸೆಯಲ್ಲಿ ಶಿಕ್ಷಕರು ಪ್ರಯತ್ನ ವಹಿಸಬೇಕೆಂದರು. प्रधानमंत्री बोलते हैं और प्रभु चौहान क्या बोलता है? प्रभु चौहान बोलता है 4 लाख जनता का सेवक हूं, 4 लाख जनता मेरी भगवान है, 4 लाख जनता का विकास हो, 4 लाख जनता की अभिवृद्धि हो, ये मेरा संकल्प है, ये मेरा दायित्व है। आपके सुख में, दुख में, दवाखाना में, हर चीज में मैं काम पे आऊं। मेरे किसान के लिए काम पे आऊं, मेरे मजदूर के लिए काम पे आऊं, पिछड़ा वर्ग के लिए काम पे आऊं। सभी को जितना मेरे से होगा उतना विकास करने के लिए मैं 2008 से आपके बीच में सेवा कर रहा हूं, आपके बीच में रह रहा हूं। मैं हर साल ऐसा एक भी प्रोग्राम नहीं छोड़ता. देवरे ताऊ हाथ जोड़ ಕೆಲಸ ಮಾಡ್ತಾ ಇದ್ರಿ, ಮಕ್ಕಳ ಕಚೇರಿಗೆ ಸ್ವಚ್ಛತೆ ಕೊಡ್ತೀರಿ, ಅವರಿಗೆಲ್ಲ ಸುಧಾರ ಮಾಡ್ತಾ ಇದ್ರಿ. ನಾವು ಕೂಡ ನಮ್ಮ ಹಾತ್ ಹೊಡ್ಬಿಟ್ಟು ಇದು ಥೋಡಾಪ್ಪ ಬರಬೇಕಿತ್ತು, ಬಟ್ ಅವ್ರು ಹೇಳಿ ಸರಿ ಇಲ್ಲ ಅದಕ್ಕಾಗಿ ಬರಕ್ಕಾಗಿಲ್ಲ. इसके लिए मैं आपको सलूट करता हूँ. आप कन्नड़ा के लिए, मातृभाषा के लिए बहुत गौरव दिया है. इसलिए देखो कितना अच्छा लग रहा है. टीचर भाई शान से सुन रहा है. ऐसे ही हमारी आदत होनी चाहिए, यही हमारा संस्कार होना चाहिए. मैं ज्यादा भाषण ठोकने वाला नहीं हूँ, कि आपका गौरव सम्मान करना है, उसलिए टाइम ज्यादा हुआ है. ನಾಡಿಗೆ ಅನ್ನ ನೀಡಿ ಕಾಪಾಡುವ ರೈತರ ಮಕ್ಕಳು, ಭವಿಷ್ಯ ರೂಪಿಸುವ ಶಿಕ್ಷಕರು ಹಾಗೂ ದೇಶದ ರಕ್ಷಣೆಗೆ ಹೋರಾಡುವ ಸೈನಿಕರೆಂದರೆ ನನಗೆ ಎಲ್ಲಿಲ್ಲದ ಪ್ರೀತಿ. ಇವರನ್ನು ಸದಾ ಗೌರವಿಸುತ್ತೇನೆಂದು ತಿಳಿಸಿದ ಅವರು, ಎಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿರುವ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರ ಶ್ರಮ ವಹಿಸಿದ್ದು, ಪ್ರತಿ ವರ್ಷ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅವರ ಆತ್ಮಬಲವನ್ನು ವೃದ್ಧಿಸುವ ಕೆಲಸ ಮಾಡುತ್ತಾ ಬರುತ್ತಿದ್ದೇನೆ. ನನ್ನ ಕ್ಷೇತ್ರದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆತು IAS IPS ನಂತರ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು. ಈ ಸಂಕಲ್ಪದೊಂದಿಗೆ ಕೆಲಸ ಮಾಡುತ್ತಿದ್ದು ಶಿಕ್ಷಕರು ಸಹಕರಿಸಬೇಕೆಂದು ಕೋರಿದರು. और हमारा देश की प्रगति होगी, अभिवृद्धि होगी. मैं हमेशा कहता हूँ हमारा टीचर जो भाई है राष्ट्र को निर्माण करने वाली मशीन है, संस्कार वाली मशीन है, संस्कार देने वाली, घराने वाली, पढ़ाने वाली, पूरा संस्कार से पूरा उसको राष्ट्र में आपका जो बच्चा पास पढ़ता है ना, वो आने वाले देश का प्रतिष्ठित नागरिक है, आने वाला IAS है, आने वाला IPS है, आने वाला बहुत बड़ा अधिकारी है. उसको आप पढ़ाते हैं. आप मुझे भी पढ़ाए हैं, मेरा भी बेटे टीचर है, मुझे भी आपने पढ़ाया है. उससे आपका गौरव बहुत बड़ा है. आपका गौरव इतना बड़ा गौरव है, इतना बड़ा गौरव है
ದಿವ್ಯ ಸಾನ್ನಿಧ್ಯ ವಹಿಸಿದ ಭಾಲ್ಕಿ ಹಿರೇಮಠ್ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು ಮಾತನಾಡಿ, ಶಾಸಕ ಪ್ರಭು ಚವ್ಹಾಣ್ ಅವರು ಸಮಾಜದ ಅತಿ ಹೆಚ್ಚು ಗೌರವಕ್ಕೆ ಪಾತ್ರವಾಗಿರುವ ಶಿಕ್ಷಕರನ್ನು ಪ್ರತಿ ವರ್ಷ ಸನ್ಮಾನಿಸುತ್ತಿರುವುದು ಆದರ್ಶದ ಕೆಲಸವಾಗಿದೆ. ಅನಾಥ ಮಕ್ಕಳನ್ನು ದತ್ತು ಪಡೆದು ಶಿಕ್ಷಣ ಕೊಡಿಸುವುದು ಕಷ್ಟದಲ್ಲಿ ನ್ಯೂಸ್ ಕನ್ನಡ ಔರಾದ್.